ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದು ಬಿಗಿನರ್ಸ್ ಯಾರಾದರೂ ಟೈಲರಿಂಗ್ ಮಾಡ್ತಾ ಇದ್ರೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂಥ ವಸ್ತುಗಳು, ಇದನ್ನು ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಅದು ಯಾವ್ಯಾವ ವಸ್ತುಗಳು ಬೇಕು ಅಂತ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇದನ್ನು ನೋಡೋದಕ್ಕಿಂತ ಮೊದಲು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಾನು ಇದು ಬಂದು ಮೀಶೋದಲ್ಲಿ ಬೈ ಮಾಡಿರೋದು. ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮುಂದೆ ಹೇಳ್ತಾ ಬರ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಾಗೆ ಈ ಬಾಕ್ಸ್ನ ನಾನು ಮೀಶೋದಲ್ಲಿ ಬೈ ಮಾಡಿರೋದು. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ತುಂಬಾ ಕಡಿಮೆ ಪ್ರೈಸು ಮತ್ತು ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಹಾಗೆ ಬಿಗಿನರ್ಸ್ ಆಗಿದ್ದರೆ ಎಲ್ಲ ವಸ್ತುಗಳು ಕೂಡ ಇದರಲ್ಲೇ ಸಿಗುತ್ತೆ. ನೀವು ಒಂದು ಅಂಗಡಿಗೆ ಹೋದರೆ ಒಂದನ್ನು ನೆನಪಿಟ್ಕೊಂಡು ಹೋಗ್ತೀರಾ, ಕೆಲವೊಂದನ್ನು ಮರೆತು ಹೋಗ್ತೀರಾ. ಆ ಥರ ಏನೂ ಆಗೋದಿಲ್ಲ. ಕಂಪ್ಲೀಟಾಗಿ ಇಲ್ಲೇ ಏನೇನು ಬೇಕು ಥಿಂಗ್ಸ್ ಟೈಲರಿಂಗ್ಗೆ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ತೋರಿಸ್ತಾ ಇದ್ದೀನಿ ನೋಡಿ. ಈ ಬಾಕ್ಸ್ ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇಲ್ಲಿ ಬಾಬಿನ್ ಕೇಸಸ್ ಮತ್ತು ಈ ಥರದ್ದು ಬಟನ್ಸ್ಗಳು, ಗುಂಡ್ಪಿನ್ನಗಳು, ಗುಂಡು ಸೂಜಿ ಇಲ್ಲಿ ನೋಡಿ ಕಾಣಿಸ್ತಾ ಇದ್ದಿಲ್ಲ ಸೇಮ್. ಹಾಗೆ ಒಂದಷ್ಟು ಥ್ರೆಡ್ಗಳು ಕೊಟ್ಟಿರ್ತಾರೆ. 50 ಥ್ರೆಡ್ ಇರುತ್ತೆ ಇದ್ರ ಒಳಗಡೆ. ಇಲ್ಲಿ ನೋಡಿ, ಇದು ಸ್ಟಿಚಿಂಗ್ ರಿಮೂವರು. ಇದನ್ನು ನಾವು ಹೊರಗಡೆ ತೊಗೋಬೇಕು ಅಂತಂದರೆ 15 ರುಪೀಸ್ ಆಗುತ್ತೆ. ಬಟ್ ಇಲ್ಲಿ ಒಟ್ಟಾಗಿ ಸೆಟ್ ಕೊಡೋದ್ರಿಂದ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನಮಗೆ. ನಾನು ನಿಮಗೆ ಗೊತ್ತಾಗಲಿ ಅಂತ ತುಂಬಾ ಕಡಿಮೆಯಾಗಿ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಇದು ಬಂದು ಸೂಜಿ, ನಾರ್ಮಲ್ ಸ್ಟಿಚಿಂಗ್ ಮಿಷಿನ್ಗೆ ಅಟ್ಯಾಚ್ ಮಾಡೋವಂಥ ಸೂಜಿ. ನಾನು ಸೂಜಿ ಬಗ್ಗೆ ಕೂಡ ಕೆಲವೊಂದು ವಿಡಿಯೋ ಮಾಡಿದ್ದೀನಿ. ಇನ್ನೂ ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇದು ಒಂದು ಟೇಪ್ ಕೂಡ ಅವರೇ ಕೊಟ್ಟಿರ್ತಾರೆ. ಒಂದು ಸೀಸರ್ ಕೂಡ ಇದೆ. ಒಂದೆರಡು ಸಾಮಾನು ಮಿಸ್ ಆಗಿದೆ. ಅದನ್ನು ನಾನು ಆ್ಯಕ್ಚುಲಿ ಯೂಸ್ ಮಾಡ್ತಾಯಿದ್ದೀನಿ. ಇದು ಯಾವುದೋ ಪ್ರಮೋಷನ್ ವಿಡಿಯೋನೂ ಕೂಡ ಅಲ್ಲ. ಹಾಗಂತ ಏನಿದು ಮೀಶೋ ಅನ್ಬಾಕ್ಸಿಂಗ್ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಜಸ್ಟ್ ನಾನು ಟೈಲರಿಂಗ್ ವಿಚಾರವಾಗಿ ಏನೇನು ಬೇಕು ಬಿಗಿನರ್ಸ್ಗೆ ಅಂತ ನಾನು ತಿಳಿಸ್ತಾ ಇರೋದಷ್ಟೇ. ಒಂದು 50 ಥ್ರೆಡ್ಗಳು ಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ ಕೆಲವೊಂದನ್ನು ಯೂಸ್ ಮಾಡಿ ಖಾಲಿ ಮಾಡಿದ್ದೀನಿ. ಇನ್ನು ಕೆಲವೊಂದು ಹಾಗೆ ಇದೆ. ಬಾಕ್ಸು ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಗಿನರ್ಸ್ ಆಗಿದ್ದರೆ ಇದನ್ನು ಇಟ್ಕೊಳ್ಳಿ. ಹಾಗೆ ಬಿಗಿನರ್ಸ್ಗೆ ಬೇಕಾಗಿರುವಂಥ ಬಾಬಿನ್ ಕೇಸ್, ಮಿಷಿನ್ಗೆ ಯೂಸ್ ಮಾಡೋ ಪ್ರತಿಯೊಂದು ವಸ್ತುಗಳು, ಬಟನ್ಸ್ ಇರ್ಬೋದು, ಸೀಸರ್ ಇರ್ಬೋದು, ಸ್ಟಿಚಿಂಗ್ ರಿಮೂವರ್ ಇರ್ಬೋದು, ಪುಟಾಣಿ ನೀಡಲ್ಸ್ಗಳಿರ್ಬೋದು, ಟೇಪು, ಸೀಸರ್ ಪ್ರತಿಯೊಂದು ಇದರಲ್ಲಿ ಅವೈಲೇಬಲ್ ಇದೆ. ಬೈ ಮಾಡೋ ಹಾಗಿದ್ರೆ ಬಿಗಿನರ್ಸ್ ಇದರಲ್ಲಿ ಬೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ವಸ್ತುಗಳು ಬೇಕು ಕೂಡ ಹೌದು. ಆ ವಸ್ತುಗಳು ಯಾವ್ಯಾವುದು ಅಂತ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲೇ ಹೇಳಿದಾಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದು ಬಂದು ನಾನು ಪೀಸ್ ಆಫ್ ಚಾಕ್ ತೋರಿಸ್ತಾ ಇದ್ದೀನಿ. ಇದು ಬಂದು 40 ರುಪೀಸ್ ಪ್ರೈಸಲ್ಲಿ ಏನೋ ಸಿಗುತ್ತೆ. 40 ರುಪೀಸ್ ಪ್ರೈಸಲ್ಲಿ ನಾನು ಇಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ. ನೀವು ಬೇರೆ ಹೊರಗಡೆ ಒಂದೇನಾದರೂ ಸಿಂಗಲ್ ತೊಗೋತೀನಿ ಅಂತಂದರೆ ಅದಕ್ಕೆ ಬೈ 5 ರುಪೀಸ್ ಆರ್ 10 ರುಪೀಸ್ ತನಕನೂ ತೊಗೋತಾರೆ. ನಾನು ಕೆಲವೊಂದಷ್ಟು ಖಾಲಿ ಮಾಡಿದ್ದೀನಿ. ಒಂದು ಬಾಕ್ಸ್ ತೊಗೊಂಡ್ಬಿಡ್ತೀನಿ ನಾನು. ಒಟ್ಟಿಗೆ ಸಿಂಗಲ್ ಪೀಸ್ ಎಲ್ಲ ತೊಗೊಳೋದಕ್ಕೆ ಹೋಗೋದಿಲ್ಲ. ಈ ಥರ ತೊಗೊಂಡ್ರೆ ಸ್ವಲ್ಪ ಸೇವ್ ಆಗುತ್ತೆ ಅಮೌಂಟ್ ಅನ್ನೋ ಒಂದು ದೃಷ್ಟಿಲಿ ಇದನ್ನು ಕೂಡ ನಾವು ಮಾರ್ಕ್ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಬಿಗಿನರ್ಸ್ಗೆ ಇದು ಕೂಡ ಇಂಪಾರ್ಟೆಂಟು. ನಾನು ತೋರಿಸೋ ಪ್ರತಿಯೊಂದು ವಸ್ತುಗಳು ಕೂಡ ಇಂಪಾರ್ಟೆಂಟೇ. ಹಾಗೆ ಬಿಗಿನರ್ಸ್ಗೆ ಇದರದ್ದೊಂದು ಬುಕ್ಕು ಮತ್ತು ನೋಟ್ಬುಕ್ಕು ಮತ್ತು ಒಂದು ಪೆನ್ಸಿಲ್ನ ಇಟ್ಕೊಳ್ಳಿ. ಪೆನ್ಸಿಲು, ಪೆನ್ ಯಾವುದಾದ್ರೂ ಓಕೆ. ನಾನೊಂದು ಪುಟಾಣಿ ಜಾಮಿಟ್ರಿ ಬಾಕ್ಸಲ್ಲಿ ಒಂದು ಪೆನ್ಸಿಲು, ಒಂದು ಪೆನ್ನು, ಒಂದು ಪುಟಾಣಿ ಸ್ಕೇಲು, ಎರೇಸರು, ಶಾರ್ಪ್ನರ್ ಎಲ್ಲ ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ. ಹಾಗೆ ನನಗೆ ಸ್ವಲ್ಪ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಬಿಡುವಿನ ಸಮಯದಲ್ಲಿ. ಆವಾಗ ಪೆನ್ಸಿಲ್ ಸ್ಕೆಚ್ ಏನಾದರೂ ಯೂಸ್ ಆಗುತ್ತೆ ಪೆನ್ಸಿಲಲ್ಲಿ ಅಂತ ಇಟ್ಕೊಂಡಿದ್ದೀನಿ. ಸೇಫ್ಟಿಗೋಸ್ಕರ ಮತ್ತು ಏನಾದರೂ ವರ್ಕ್ ಮಾಡೋದಕ್ಕೆ. ಮಿಷಿನ್ಗೆ ಆಲ್ಮೋಸ್ಟ್ ಈ ಥರ ಆಯಿಲ್ ಬೇಕಾಗುತ್ತೆ. ನಾನು ಆಯಿಲಿಂಗ್ ಬಗ್ಗೆನೂ ಕೂಡ ಹೇಳಿದ್ದೀನಿ, ಎಲ್ಲೆಲ್ಲ ಆಯಿಲ್ ಹಾಕಬೇಕು ಅಂತ. ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನ್ಯೂಸ್ ಪೇಪರ್ ಕೂಡ ಬೇಕು ಬಿಗಿನರ್ಸ್ಗೆ. ಯಾಕಂದರೆ ನೀವು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಕಲಿತಾದ್ಮೇಲೆ, ಅಂದರೆ ಮಿಷಿನ್ ಹೇಗೆ ತುಳಿಯೋದು ಅದನ್ನೆಲ್ಲ ಕಲಿತಾದ್ಮೇಲೆ ಇದು ಮಾಡಬೇಕಾಗುತ್ತೆ, ಏನು ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಬೇಕಾಗುತ್ತೆ. ಅದನ್ನು ರೆಡಿ ಬಟ್ಟೆ ಮೇಲೆ ಕಟ್ ಮಾಡೋದಕ್ಕಿಂತ ಈ ಥರ ಪೇಪರಲ್ಲಿ ಕಟ್ ಮಾಡಿಕೊಂಡ್ರೆ ತುಂಬಾ ಯೂಸು. ಕತ್ರಿ ಇಸ್ ಮೇನ್ ಪಾಯಿಂಟು. ಕತ್ರಿ ಕೂಡ ಬೇಕಾಗುತ್ತೆ. ಕತ್ರಿ ಇದ್ರೇ ಅಲ್ವಾ ನಾವು ಮಿಷಿನಲ್ಲಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗೋದು. ಚಿಕ್ಕದಾದರೂ ಓಕೆನೇ. ನೀವು ಇನ್ವೆಸ್ಟ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಕಡಿಮೆ ಪ್ರೈಸ್ದೇ ತಗೊಳ್ಳಿ.
ಸೊ ಬಿಗಿನರ್ಸು ಈ ಥರದ್ದು ಒಂದು ಅಥವಾ 2 ಸ್ಕೇಲ್ ಇಟ್ಕೊಳ್ಳಿ ಸಾಕು. ನೀವೆಲ್ಲ ಕಂಪ್ಲೀಟಾಗಿ ಬ್ಲೌಸ್ ಕಟ್ಟಿಂಗ್, ಗೌನ್ ಕಟ್ಟಿಂಗ್ ಅದನ್ನೆಲ್ಲ ಕಲ್ತ ಮೇಲೆ ಬೇಕಾದರೆ ಪ್ಯಾಂಟ್ ಸ್ಕೇಲ್ಸು ಮತ್ತು ಆರ್ಮಲ್ ಸ್ಕೇಲ್ಗಳು ಅದನ್ನೆಲ್ಲ ತೊಗೊಳ್ಳೋರಂತೆ. ಬಟ್ ಬಿಗಿನರ್ಸ್ಗೆ ಇಷ್ಟು ಮೇನ್ ಅಷ್ಟೇ. ಸೊ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ತುಂಬಾ ಇಂಪಾರ್ಟೆಂಟು ಮತ್ತು ತುಂಬ ಮೇನಾಗಿ ಬೇಕಾಗಿರುವಂಥದ್ದು. ನೀವು ಕಂಪ್ಲೀಟ್ ಕಲ್ತಿದ್ದೀನಿ ಅಂದಮೇಲೆ ಇನ್ವೆಸ್ಟ್ ಮಾಡಿ ಬೇಕಾದರೆ ಬೇರೆ ತೊಗೊಳ್ಳಿ. ಸೊ ಇದು ವಿಡಿಯೋ ಅರ್ಥ ಆಗಿದೆ, ಹಾಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಕೆಲವೊಂದು ಲಿಂಕ್ಗಳನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ತಪ್ಪದೆ ಚೆಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ನಾನು ಕೊಟ್ಟಿದ್ದಕ್ಕೆ. ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.